ಹಾಯ್ ಫ್ರೆಂಡ್ಸ್, ನಾವಿವತ್ತು ಯಾವ ವಿಡಿಯೋ ಮಾಡ್ತವಪ್ಪ ಅಂತಂದ್ರೆ ಉಂಡೆ ಬಗ್ಗೆ. ರವಾ ಉಂಡೆ, ಹೊಳ್ಳಿ ಶೇಂಗಾದ ಉಂಡೆ, ಮತ್ತು ಬುಂದೇದು ಉಂಡೆ ಅಂತ ಕಾಸು ಒಂದು 4 ಥರ ಐಟಮ್ ಮಾಡಕತ್ತೇವೆ ರೀ. ಯಾವ ಥರ ಮಾಡೋದು, ಹೆಂಗೆ ಮಾಡೋದು ಅಂತ ಕಾಸ ನಾವು ಮಾಡ್ಕೊಂತ ನಿಮ್ಮ ವಿಡಿಯೋ ತೋರಿಸ್ತೀವಿ. ಬರ್ರಿ, ಯಾರ್ಯಾರು ಮಾಡಕ್ಕೆ ಬರೋಂಗಿಲ್ಲ ಇದನ್ನು ನೋಡಿ ಕಲ್ಕೊರಿ ಅಂತ ಅಂತಾನೆ. ಹಂಗೆ ಕಮೆಂಟು ಹಾಕ್ರಿ, ನೀವು ಹೆಂಗೆ ಮಾಡಿರ್ತೀರ ಅಂತ ಕಾಸ, ನಾವು ಹೆಂಗೆ ಮಾಡಿರ್ತೇವೆ ಅಂತ ಕಾಸ. ನಾನು ನಿಮ್ಗೆ ಹೇಳ್ಕೊಂತ ಉಂಡೆ ಮಾಡ್ತಿರ್ತೇವೆ ಅಂತ ನಾನು ಮಾಡತ್ತಿಲ್ಲ, ನಮ್ಮ ಮನೆ ಒಳಗೆ ಮಾಡತ್ತಾರೋ ಅದನ್ನ ನಾನು ನಿಮ್ಗೆ ತೋರಿಸ್ತಾನೆ. ಬರ್ರಿ ಫ್ರೆಂಡ್ಸ್, ಮೊದಲಿಗೆಲ್ಲನೂ ರೆಡಿ ಮಾಡಿಟ್ಟಿವಿ ರೀ. ಬುಂದೆ ಕಾಳು, ಈ ಕಡೆ ಸಕ್ಕರೆ ಅನ್ನ ಎಲ್ಲ ರೆಡಿ ಇಡಾಕತ್ತೇವೆ. ಇದೆಲ್ಲ ಆಲ್ಮೋಸ್ಟ್ ಗ್ಯಾಸ್ ಒಳಗೆ ಯಾವಾಗಿದ್ರು ಫಸ್ಟ್ ಏನೋ ಒಂದು ಕಾಸಾಕತ್ತಿದ್ರು ಗ್ಯಾಸ್ ಮಾತ್ರ ಹಚ್ಚಿರಿ, ಯಾಕಂತಂದ್ರೆ ಮರಿಬೇಡ್ರಿ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹಿಟ್ಟು ಅದ್ರೊಳಗೆ ಹಾಕತ್ತೇವೆ. ಹಿಟ್ಟು ಹಾಕಿ ಸ್ವಲ್ಪ ಸಕ್ಕರೆ ಅನ್ನ ಅದ್ರೊಳಗೆ ಹಾಕಿ ಸ್ವಲ್ಪ ಅನ್ನೋದೇನೋ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕಬೇಕು. ಹಾಕಿ ಒಮ್ಮೆ ರುಚಿ ಅಂದ್ರೆ ಅದಕ್ಕೆ ಟೇಸ್ಟ್ ಬರೋಬ್ಬರಿ ಆಗತ್ತಲ್ಲ ರೀ. ಆ ಕಾರಣಕ್ಕೆ ರುಚಿಗೆ ತಕ್ಕಂಗೆ ಹಾಕ್ಕೋಬೇಕು. ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ರೀ. ಅದಕ್ಕೆ ಬರ್ರಿ ಮುಂದೆ ಮತ್ತೇನು ಮಾಡ್ತಾವೆ ಅಂತ ತೋರಿಸ್ಕೊಂತ ಹೋಗ್ತಾನೆ. ಫ್ರೆಂಡ್ಸ್, ಮೊದಲಿಗೆ ಏನು ಮಾಡಿದಾರೆ ಅಂತಂದ್ರೆ ಸಕ್ಕರೆ ಎಲ್ಲ ಸ್ವಲ್ಪ ನೀರು ಹಾಕಿ ಸಕ್ಕರೆ ಜಾಸ್ತಿ ಹಾಕಿ ಅನ್ನ ಮಾಡ್ಕೊಂಡ್ರು. ಅನ್ನ ಮಾಡ್ಕೊಂಡು ಕಾಸೆಲ್ಲ ಫುಲ್ ಕಾಸಿದ್ರಲ್ಲ, ಕಾಸಿ ಅದನ್ನು ಬುಂದೇದು ಉಂಡೆ ಅಂತ ಕಾಸಂತವಲ್ಲ ಅದ್ರೊಳಗೆ ಹಾಕಿ ಒಂದು ಸ್ವಲ್ಪ ಬಿಡ್ಬೇಕು. ಯಾಕಂತಂದ್ರೆ ಸ್ವಲ್ಪ ಹಳ್ಳಿ ಹೇಳ್ಬೇಕಲ್ರಿ, ಅದು ಹಳ್ಳೆದ್ರೆ ಆ ಸ್ವಲ್ಪ ಸಕ್ಕರೆ ಹೀರ್ಕೋತೈತಿ. ಅವಾಗ ನಮ್ಗೆ ಭಾರಿ ಟೇಸ್ಟ್ ಅಂತತಿ ಆಕತಿ ತಿನ್ನಕ್ಕೆ. ಆ ಥರ ಬರೀ ಮತ್ತು ಮುಂದೆ ಯಾವ ಥರ ಅಂತ ನೋಡ್ಕೊತ ಹೋಗೋಣ. ಫ್ರೆಂಡ್ಸ್, ಇದೆಲ್ಲ ಸ್ವಲ್ಪ ನೆನಿಟ್ಟಿದ್ದೀವಲ್ಲ, ಇವಾಗ ಹಂಗೆ ಉಂಡೆ ಕಟ್ಟಕ್ಕೆ ರೆಡಿ ಮಾಡಿದ್ದೀವಿ ರೀ. ಯಾಕಂತಂದು ನೋಡ್ರಿ ಯಾವ ಥರ ಕಟ್ಟತ್ತವ ಅಂತೇಳಿ. ಇವಾಗ ಅದು ಎಲ್ಲ ತುಂಬ್ಕೊಂತಂತಂದ್ರೆ ಏನಾಗ್ತತಿ, ತಿನ್ನಕ್ಕೆ ಟೇಸ್ಟ್ ಬರುತ್ತೆ ರೀ ಉಂಡೆ. ಆ ಕಾರಣಕ್ಕೆ ಸ್ವಲ್ಪ ಹೊತ್ತು ಸಕ್ಕರೆ ಅನ್ನ ಅದ್ರೊಳಗೆ ಹಾಕಿಂದ ಸ್ವಲ್ಪ ಹೊತ್ತೊಂದು 5 ನಿಮಿಷ ಬಿಡ್ಬೇಕು ರೀ. ಅಂತಂದ್ರೆ ಭಾರಿ ಟೇಸ್ಟ್ ಆಗ್ತದೆ ತಿನ್ನಕ್ಕೆ. ಇಲ್ಲ ಅಂತಂದ್ರೆ ನಾವು ಹಂಗೆ ಒಮ್ಮೆ ಮಾಡಿ ಸಕ್ಕರೆ ಅನ್ನ ಅದ್ರೊಳಗೆ ಹಾಕಿ ಮಾಡಕ್ಕೆ ಹೋದಿವಿ ಅಂತಂದ್ರೆ ತಿನ್ನಕ್ಕೆ ಚಲೋ ಆಗೋದಿಲ್ಲ ರೀ. ಯಾಕಂತಂದ್ರೆ ಅದ್ರ ಒಳಗಡೆ ಇದ್ರಲ್ಲ ರೀ ತಿನ್ನಕ್ಕೆ ಟೇಸ್ಟ್. ಆ ಕಾರಣಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಿಂದ ಉಂಡೆ ಕಟ್ಟಬೇಕು ರೀ. ಬರೀ ಮತ್ತು ಮುಂದ್ಗಡೆ ಏನೇನಂತ ಸ್ವಲ್ಪ ತೋರಿಸ್ಕೊಂತ ಹೋಗ್ತಾನೆ. ಫ್ರೆಂಡ್ಸ್, ಇವಾಗೇನು ಮಾಡತ್ತವಪ್ಪ ಅಂತಂದ್ರೆ ಶೇಂಗಾದ ಉಂಡೆ ರೀ. ಇವಾಗ ಶೇಂಗಾ ಎಲ್ಲ ಹುರಿದು ಕಾಸು ರೆಡಿ ಮಾಡ್ಕೊತೀವಿ. ಇವನ್ನೆಲ್ಲ ಸ್ವಲ್ಪ ಏನಂತಂದ್ರೆ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ತೆಗೆದಿಂದ ನಾವು ಸಕ್ಕರೆಯನ್ನು ಹಾಕಿ ಮಾಡ್ತೇವೆ ರೀ. ಮತ್ತು ಬರೀ ನೋಡ್ರಿ ಆಗಿದೆ ಸ್ವಲ್ಪ ಇನ್ನೂ ಇತ್ತಲ್ರಿ. ಇವಾಗ ಫುಲ್ ಪೂರ್ತಿ ಎಂಡಿಂಗ್ ರೆಡಿ ಆಗಕ್ಕೆ ಬಂದೈತೆ ರೀ. ಈ ಥರ ಆಗತ್ತೆ ನೋಡ್ರಿ ಇಲ್ಲೇ. ಫ್ರೆಂಡ್ಸ್, ಇದೇನಪ್ಪ ಅಂತಂದ್ರೆ ಕಾರ್ದಾನಿ ರೀ. ಕಾರ್ದಾನಿ ಉಂಡೆ ಇವಾಗ ರೆಡಿ ಮಾಡಕತ್ತೀವಿ. ಯಾಕಂತಂದ್ರೆ ಎಲ್ಲ ಥರ ಟೇಸ್ಟ್ ಇದ್ರೆ ಚೆಂದಲ್ಲ ರೀ. ಅದಕ್ಕೆ ಇದು ಕಾರ್ದಾನಿ. ಇದರೊಳಗೆ ಎಲ್ಲ ಆಲ್ರೆಡಿ ನಾವು ಸಕ್ಕರೆಯನ್ನು ಹಾಕೀವಿ. ಹಾಕಿ ಸ್ವಲ್ಪ ಹಿಟ್ಟದು ಹಾಕ್ಕೊಂತ. ಫ್ರೆಂಡ್ಸ್, ಇದು ಬಂದುಬಿಟ್ಟು ರವಾ ಉಂಡೆ ರೀ. ಇದು ರವಾ ಇದರೊಳಗೆ ಸ್ವಲ್ಪ ಹಾಕೇವಿ. ಇನ್ನೂ ಸ್ವಲ್ಪ ಹಾಕ್ಬೇಕು ರೀ. ಎಲ್ಲ ಥರನೂ ಮಾಡತ್ತಾರೆ. ಒಂದು 4ರಿಂದ 5 ಥರ ಮಾಡ್ತಾರೆ ನೋಡಿರಿ. ಫೈನಲಿ ಯಾವ ಥರ ಕಟ್ಟಿಟ್ಟವಂತೆ ಸಸಿ ಎಲ್ಲ. ಇವಾಗ ಶೇಂಗಾದ ಉಂಡೆನೂ ಕಟ್ಟಿಟ್ಟೇವೆ. ಇದು ಬಂದುಬಿಟ್ಟು ಕಾರ್ದಾನಿ ಉಂಡೆ. ಇದು ಫೈನಲ್ ರೀ. ಇದು ರವಾದ ಉಂಡೆ ಒಂದು ಕಟ್ಟಿ ಮುಗೀತು ಇಲ್ಲಿಗೆ. ಫ್ರೆಂಡ್ಸ್, ವೆರಿ ಸಿಂಪಲ್ ನೋಡಿರಿ ಇಷ್ಟ. ಯಾಕಂತಂದ್ರೆ ನಮಗೂ ಗೊತ್ತಿದ್ರಿಕೆಲ್ಲ ಯಾವ್ಯಾವ ಥರ ಮಾಡ್ಬೇಕಂತ ಆಲ್ಮೋಸ್ಟ್ ನಮ್ಗೆ ಗೊತ್ತಿತ್ತು.
ಆದ್ರೆ ಹಿಂಗೆ ಮಾಡ್ತಾರೋ ಕರೆಕ್ಟಾಗಿ ಇಷ್ಟ ಇದಕ್ಕೆ ಹಾಕ್ಬೇಕಂತ ಕಾಸ ಎಲ್ಲ ಫೈನಲ್ಲಿ ಎಲ್ಲ ಉಂಡ್ಗೋ ರೆಡಿ ಅದು ಒಮ್ಮೆ ತಿಂದು ಕಾಸ ಟೇಸ್ಟ್ ನೋಡ್ತೇವೆ ಯಾಕಂತಂದ್ರೆ ಅದು ಒಂದಿಟ ಹೀರ್ಕೋಬೇಕಲ್ರಿ ಸಕ್ರೆ ಅನ್ನೋದು ಆ ಥರ ಸ್ವಲ್ಪ ಬಿಟ್ಟು ಕಾಸ ಮಾಡಿರ್ತಾರೋ ಬರ್ರಿ ಎಲ್ಲ ರೆಡಿ ಅದು ರೆಡಿ ಆಗಿ ಕಾಸು ನಾವು ತಿಂತೇವೆ ನೀವು ನಿಮ್ಮ ಮನೆಯೊಳಗೆ ಹೆಂಗೆ ಮಾಡಿರಿ ಅಂತ ಕಾಸು ಕಮೆಂಟ್ ಒಳಗೆ ಹಾಕಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್